ಪಡ್ತೀಯಾ ಅದು ಇಂಟರ್ನೆಟ್ನಲ್ಲಿ ಸೊ ನಿಮಗೆ ಇದು ಫುಲ್ ಅಗ್ರಿ ಮಾಡಲ್ಲ ಸರ್ ನೀವು ಮಂಗಳೂರಿನಲ್ಲಿ ನಡೆದಿರೋ ಇದ್ಮೇಲೆ ನಾವೆಲ್ಲ ಓನ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆ್ಯಂಡ್ ಪೊಲೀಸ್ ಆಫೀಸರ್ ಕ್ಯಾನ್ ಸ್ಟಿಲ್ಲಿಂಗ್ ದಟ್ ಅದರ್ ಪಬ್ಲಿಕ್ಸ್ ಫಾರ್ ಇನ್ ಗೌರ್ಮೆಂಟ್ ಪ್ರಾಪರ್ಟಿ ಇನ್ ಲಾಸ್ ನೋ ಲಾಸ್ ಓನ್ಲಿ ಸೆಕ್ಯೂರಿಟಿ ಕರೆಕ್ಟ್ ಸೊ ಬಟ್ ಅವರು ಒಂಥರ ತುಂಬ ಅನ್ಯಾಯ ಮಾಡಿದ್ರಲ್ಲ ಸರ್ ಅನ್ಯಾಯ ಮಾಡೋದು ಅಂತ ನಾವು ಮಾಡಿದ್ದೀವ ದಟ್ ಈಸ್ ಪಬ್ಲಿಕ್ ಬಟ್ ಅವರು ಒಂಥರ ಪಬ್ಲಿಕ್ ದಟ್ಸ್ ಆಲ್ರೆಡಿ ಶ್ರೀರಾಮ ಸೇವಾನೋ ಬಟ್ ಜನರಿಗೆ ದುಡ್ಡಿದ್ರೆ ಅವ್ರು ಬೇಕಾದ್ರೆ ಪಬ್ನಲ್ಲಿ ಹೋಗಿ ಕುಡಿಬೋದಲ್ಲ ಸರ್ ಆಲ್ವೇಸ್ ಎಲ್ಲರಿಗೂ ಸ್ವತಂತ್ರ ಇದೆ ಕುಡಿಬೋದು ಇವರೆಲ್ಲ ಹೇಳ್ತಾರೆ ನಾವೇನು ಕುಡಿಯೋದು ಬೇಡ ಅಂತೀವ ಲೈಸೆನ್ಸ್ ಕೊಟ್ಟಿರೋದು ಯಾಕೆ ಗೌರ್ಮೆಂಟ್ ಫೀಸ್ ಕೊಟ್ಟಿರೋದು ಯಾಕೆ ಕುಡಿಯೋಕ್ಕೆ ಕುಡಿದ್ರು ಓಡಲ್ ಮನೆ ಕಂಡ್ರೆ ಆಮೇಲೆ ಎದ್ದು ಹೋಗ್ತಾನೆ ಅವನೇ ಇಳಿದಾದ್ಮೇಲೆ ನನ್ನ ಯಾಕಪ್ಪ ಹೊಡ್ಕಂತಿ ಏನು ಸರ್ ಟೈಪ್ ಮಾಡ್ಬಿಟ್ಟ ಹಾಂ ಬೇರೆ ಪೊಲೀಸರಿಗೆ ಏನು ಅನ್ಸುತ್ತೆ ಸರ್ ಇದ್ರ ಬಗ್ಗೆ ಮಂಗಳೂರು ದಾಳಿ ಏನನ್ನಲ್ಲ ಸರ್ ಎಲ್ಲ ಯಾರನ್ನೂ ಅಂದಂಗೆ ಬಟ್ ಎಲ್ಲ ಒಂದು ಬೇರೆ ಪೊಲೀಸರು ಯಾವುದನ್ನು ಮಾತಾಡೋಂಗಿಲ್ಲ ಪೊಲೀಸ್ನವರು ಅನಾಹುತ ಆಗೋದನ್ನ ತಪ್ಪಿಸ್ಬೋದು ಅನಾಹುತ ಬೆಳೆಯೋಕ್ಕೆ ಬಿಡಲ್ಲ ಆ ಮೂಮೆಂಟಲ್ಲಿ ಪೊಲೀಸ್ನವ್ರಿಗೆ ಕನ್ಸು ಬಿದ್ದಿರುತ್ತಾ ಈಗ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದೇನು ಗೊತ್ತಿರುತ್ತಾ ಬಟ್ ಸಡನ್ಲಿ ಫಾರ್ ಇನ್ಸಿಡೆಂಟ್ ಬಟ್ ಇನ್ನೂ ಅಂತ ಗ್ರೂಪ್ಸ್ ಇದಾರಲ್ಲ ಸರ್ ರಕ್ಷಣಾ ವೇದಿಕೆ ಅಂತವರೆಲ್ಲ ಎಲ್ಲ ಇದ್ದಾರೆ ಬಟ್ ಏನಂತ ಅಂತಂದರೆ ಇವೆಲ್ಲ ನಾವು ತಪ್ಪು ಅಂತ ಹೇಳ್ಬೋದು ಬಟ್ ಅವ್ರ ಪ್ರಾಬ್ಲಮ್ ಇದ್ರೆ ಕಂಪ್ಲೇಂಟ್ ಕೊಡಬೇಕಲ್ಲ ಸರ್ ಪೊಲೀಸ್ ಸ್ಟೇಷನಲ್ಲಿ ಅವರು ಯಾರಿಗೆ ಪ್ರಾಬ್ಲಮ್ ಆಗಿದೆ ಅಲ್ಲ ಸೇನೆಯವರಿಗೆ ಅಲ್ಲಲ್ಲ ಅವ್ನಿಗೇನಾರ ಪ್ರಾಬ್ಲಮ್ ಆಗಿದೆ ಅಲ್ಲ ಅವರು ಅವ್ರಿಗೇನಾರ ಪ್ರಾಬ್ಲಮ್ ಆಗಿದೆ ಬೇರೆಯವ್ರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರು ದುಡ್ಡಿರೋರು ಕುಡಿತಾರೆ ಕುಣಿತಾರೆ ಅದು ಅವ್ರು ಬರೀ ಒಳಗಡೆ ಕೂತಿದ್ರು ಅನ್ಸುತ್ತಲ್ಲ ಹುಡುಗಿಯರು ಏನು ನಾವು ನೋಡಿಲ್ಲ ನಾವೆಲ್ಲಪ್ಪ ನೋಡಿದ್ದೀವಿ ಆನಲ್ಲ ಸಪೋರ್ಟ್ ನಮಗಿಂತ ಮೇಲವರೋದು ನಾವು ಹಿಡಿದ್ಮೇಲೆ ಅದು ಒಪ್ಕೊಳ್ಳೇಬೇಕಲ್ವ ಕರ್ಕೊಬಂದು ಬಿಡ್ತೀವಿ ಅವ್ರ ಹತ್ರ ಅವ್ರು ಏನು ಮಾಡ್ತಾರೆ ಡಿಸಿಷನ್ ಈಗ ಪಾರ್ಟಿ ಕಂಪ್ಲೇಂಟ್ ನೀವು ಇಡ್ತೀರಿ ಲೇಡೀಸು ನೀವು ಮಾಡೋದು ಏನಿಲ್ಲ ಅಲ್ವ ಪ್ರತಿಯೊಂದು ಇದು ಮಾಡ್ತೀವಿ ಆಗ ಏನಂತ ಕನ್ವರ್ಟ್ ಮಾಡ್ತೀವಿ ಯಾವ ರೀತಿ ಆಯಿತು ಏನಿಲ್ಲ ಅಂತ ಅವ್ರಿಗೇನೋ ಹಿಂದೆ ಸಂಬಂಧ ಆಯಿತಾ ಆ ಥರ ಮಾಡಬೇಕಾದ್ರೆ ಈ ಥರ ಇತ್ತ ಪ್ರತಿಯೊಂದು ಎನ್ಕ್ವೈರಿ ಮಾಡಿ ಮಾಡ್ತೀವಿ ಅವ್ನು ಮಾಡಿದ್ಮೇಲೆ ಇಟ್ಕೊಂಡು ನಾವು ಕೇಸೇ ಹಾಕೋದು ಗ್ಯಾರಂಟಿ ಅದು ವಿಷಯ ಬೇರೆ ಬಟ್ ಇವೆಲ್ಲ ಎನ್ಕ್ವೈರಿ ಮಾಡ್ಬೇಕಲ್ವ ಏನಾರ ಆ ಹುಡುಗಿಗಿಂದ ಏನಾರ ಇವನಿಗೆ ಸ್ನೇಹ ಇತ್ತಾ ಅಥವಾ ಬೇರೆ ಅವನು ಫ್ರೆಂಡ್ಸ್ ಇದ್ದು ಇದರಲ್ಲೆಲ್ಲ ನಾನು ನೋಡಿದ್ದೇನೆ ಹುಡುಗಿರ ವಿಷಯದ್ದು ಭಾಳ ಬೇಗ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ ಇನ್ನೊಂದು ಏನಾಗಿದೆ ಅಂದರೆ ಬೇರೆ ಹುಡುಗಿ ಯಾರ ಇದು ಅವ್ನು ನೋವು ಮಾಡಿರ್ತಾನೆ ತಿಳ್ಕೊಳ್ಳಿ ಇನ್ನೊಬ್ಬ ನಾನು ಇದು ಮಾಡಿದ್ದೆ ನನಗೆ ಬಂದಿಲ್ಲ ಅಂತ ಅವ್ನ ಮೇಲೆ ಕೆಲವರು ಏನು ಮಾಡಿರ್ತಾರೆ ಇವ್ರಿಗೆ ಏನಾರ ಮಾಡಬೇಕು ಅಂತ ಒಂದು ಆರ್ಟ್ ಮಾಡ್ಕೊಂಡಿರ್ತಾರೆ ಹುಡುಗಿರ್ನ ಇವರು ಅವ್ರ ಆಸ್ತಿಯನ್ನ ಅವ್ರು ತಿಳ್ಕೊಂಡಿದ್ದಾರಲ್ಲ ಅಲ್ಲಲ್ಲ ಈ ಥರ ಫಿಲಮ್ ನೋಡಿದಂಗೆ ನಾವೆಲ್ಲ ಸಮಾಜ ಹಂಗೆ ಆಗೋಗಿದೆ ಅದಕ್ಕೆ ಏನು ಮಾಡ್ಬೋದು ನಾವು ಇವಾಗ ಅಲ್ಲ ಅದಕ್ಕೆ ಹೋಗೋ ರೂಟು ನೀವು ಕೂತ್ಕೊಂಡೆಲ್ಲ ಚರ್ಚೆ ಮಾಡಿದ್ರೆ ತಾನೇ ಆ ಥರ ಎಲ್ಲ ಬರೋದು ಯಾವ ರೀತಿ ಯಾರು ಇದಕ್ಕಿಂತ ನಮ್ಮಿಂದ ಮೇಲ್ಪಟ್ಟ ಆಫೀಸರ್ ಇರ್ತಾರೆ ಅದಕ್ಕೆ ಹೋಗಿ ಮಾತಾಡ್ಬೇಕಲ್ಲಿ ಆಗಲೇ ನಿಮಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ಅಲ್ವಾ ಈಗ ಮನೇಲಿ ನಮ್ಮ ತಂದೆ ತಾಯಿ ಮಾತು ತಾನೇ ನಾವು ಕೇಳೋದು ಹೋಗೋದು ಮಾಡೋದು ತಾಯಿ ತಂದೆ ಮೇಲೆ ಇರುತ್ತೆ ಡಿಪೆಂಡಾಗಿ ಹೋಗುತ್ತೆ ಈಗ ನಮಗೊಬ್ಬ ತಾಯಿ ತಂದೆ ಇದ್ದಾನೆ ಗೊತ್ತಾಯ್ತಾ ಇದ್ರ ಬಗ್ಗೆ ನೀವು ನನ್ನ ಹತ್ರ ಚರ್ಚೆ ಕೇಳ್ತಿರಲ್ಲ ಇದ್ರ ಬಗ್ಗೆ ಆ ಥರ ಚರ್ಚೆ ಮಾಡಬೇಕು ಅವರು ಇವಾಗ ಹೆಣ್ಮಕ್ಳು ಹೋದವರು ಅವ್ರ ತಾಯಿ ತಂದೆ ಗೊತ್ತಿದ್ದೆ ಅವ್ರ ಜೊತೆನೇ ಹೋಗಿರ್ತಾರೆ ಅವ್ರ ತಂದೆ ತಾಯಿ ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ಬೇಕಾದ್ರೆ ಬೇರೆ ಯಾರು ಅವ್ರನ್ನ ಕೇಳಕ್ಕೆ ಇವರೆಲ್ಲ ಹೋಗಿ ಕೇಳಕ್ಕೆ ಏನು ಬಂದಿದೆ ಅವ್ರಿಗೆ ಅಂತ ಕೆಲವೆಲ್ಲಿ ನಮ್ಮಲ್ಲೇ ಬರ್ತಾವೆ ಲೆಕ್ಕ ಕೊಡೆ ಲವ್ ಈಗ ಬಂದಿರ್ತಾರೆ ತಾಯಿ ತಂದೆ ಗುಳು ಅಂತ ಹೇಳ್ತಾರೆ ಈಗ ಅವನ್ನೇ ನಾನು ಮದುವೆ ಆಗೋದು ಅಂತ ಹೇಳ್ತಾರೆ ಏಜ್ ಆಗಿರೋದಿಲ್ಲ ಆಗ ಏನಾಗ್ತದೆ ಏಜ್ ಲಿಮಿಟ್ಸ್ ಮಾಡಿರ್ತಾರೆ 18 and 21 years ಮಾಡಿರ್ತಾರೆ ಆ ಏಜ್ ಮೇಲೆ ಹೋದಾಗ ನಾವು ಅವತ್ತು ಬಲವಂತ ಮಾಡೋದು ನಾವೇನು ಲಿಮಿಟ್ ಇದೆ ಕುಡಿಲಿಕ್ಕೂ ಒಂದು ಏಜ್ ಲಿಮಿಟ್ ಇದೆ ಅದ್ರ ಮೇಲೇನೆ ಕುಡಿಬೇಕು ಅಂಡರ್ ಏಜ್ ಆದರೆ ಪರವಾಗಿಲ್ಲ ನೀವು ರೆಸ್ಟ್ ಮಾಡಬಹುದು ಬಟ್ ಯಾವ ಥರದ್ದು ಬಟ್ಟೆ ಈಗ ಹಾಕಬೇಕು ಇನ್ನೊಂದು ಏನಾಗಿದೆ ಅಂದರೆ ಪೊಲೀಸ್ನಲ್ಲಿ ಹೆಲ್ತ್ ಪವರ್ನಲ್ಲೇ ಈಗ ಯಾರು ಮೊದಲಂಗೆ ಹೊಡೆದು ಮಾಡೋದು ಇಲ್ಲ ಈಗೆಲ್ಲ ಅದಕ್ಕೆ ಬೇರೆ ಮ್ಯಾನರ್ಸ್ ಹುಡುಕಿದ್ದಾರೆ ಈಗ ನೀನು ತಪ್ಪು ಅಂತ ನಾವು ಕಂಡಿಡ್ಕೊಂಡು ಬೇರೆ ಕಡೆ ಏನು ಮಾಡ್ತಿದ್ದ ಹೋಗಿ ಎಲ್ಲ ಇದು ಮಾಡ್ಬೇಕು ಅಂತ ಮಾಡ್ತೀವ್ರು ವರ್ಕ್ ಮಾಡಿ ಈಗ ಸುಳ್ಳು ದಿಟ್ಟೋನು ಹೇಳ್ತಿದ್ದ ಈಗ ಏನಾಗಿದೆ ಅಂತ ಕೋರ್ಡಿನೇಷನ್ ಇಲ್ಲ
ಈಗ ಏನಾದ್ರು ಹೇಳಕ್ ಹೋದ್ರೆ ಇನ್ನೂ ಬೇರೆ ಪೊಲೀಸರು ಹೊಡೆದ ಹೊಡೆಯೋದ್ರ ಬದಲು ನಾನು ಮೊನ್ನೆ ತಾನೇ ನೋಡಿದ್ದೇನೆ. ಮೊನ್ನೆ ಒಂದು ಮಗುನ ಕಿಡ್ನಾಪ್ ಆದ ಕೇಸಲ್ಲಿ ಪೊಲೀಸ್ ಸ್ಟೇಷನ್ ಹೊರಗಡೆ ಹೊಡೆದಾಕಿದ್ರು. ಮೈಸೂರಿನ ಕಿಡ್ನಾಪ್ ಕೇಸ್ ಮೊನ್ನೆ ಆಯ್ತಲ್ಲ ಚಟ್ಟಳ್ಳಿನಲ್ಲಿ ಅರೆಸ್ಟ್ ಆದವರು ಆ ಜನರುಗಳನ್ನ 3 ಜನರನ್ನ ಹಿಡಿದ್ರು. ಪೊಲೀಸ್ ಸ್ಟೇಷನ್ ಎದುರುಗಡೆ ಅವ್ರನ್ನ ಹೊಡೆದಾಕಿದ್ರು. ಆಗ ಪೊಲೀಸ್ನವ್ರು ಏನು ಮಾಡೋಕ್ಕಾಗಿಲ್ಲ. ಅಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು, ಕೆಲವೆಲ್ಲ ಒತ್ತಡ ರಾಜಕೀಯ ಏನಾಗಿರ್ತವೆ, ಒತ್ತಡ ಇರ್ತವೆ, ಏನು ಮಾಡೋಕ್ಕಾಗಲ್ಲ. ಏನು ಮಾಡ್ತಾರೆ ಅವರೇ ಇವರು. ಅವರು ಏನು ಬೇಕಾದ್ರೂ ಮಾಡ್ಕೊಂಡಿರ್ಬೋದು. ಅದಕ್ಕೆ ನೀವು ಇದರ ಡಿಸಿಷನ್ ನೀವು ಮಾತಾಡಿ ಹೇಳ್ಬೇಕು. ಈಗ ನೆನ್ನೆ ಒಂದು ಗಲಾಟೆ ಇತ್ತಿಲ್ಲ, ಅದಕ್ಕೆ ಇವಾಗ ಹಿಂಗೆ ಸೇರಿರೋದು. ಇದಕ್ಕೆ ನಾವು ಎಷ್ಟು ಜನರನ್ನ ಸಪೋರ್ಟ್ ಬರ್ಬೋದು. ಅದನ್ನ ಮಕ್ಕಳು ನಿಮ್ಗಿಂತ ಜಾಸ್ತಿ ಮಾಡಿದಾರಿಲ್ಲ ಅಲ್ಲಿ, ನೀವೇ ಅಂತಲ್ಲ, ಇದಕ್ಕಿಂತ ಜಾಸ್ತಿ ಜನ ಸೇರಿದ್ದಾರೆ, ಮಾಡಿದ್ದಾರೆ. ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಮಾಡಬೇಕು, ನೀವು ಇನ್ನೊಂದಿಲ್ಲ ಜಾಸ್ತಿ ಜನ ಸೇರಿಸಿ ಇದಕ್ಕೆ ಒಂದು ಮೆಮೋರಿಯಲ್ ಥರ ಮಾಡಿ, ಈಗ ಇದಕ್ಕೆ ಹೋಮ್ ಮಿನಿಸ್ಟರ್ಗಾಗಲಿ ಚೀಫ್ ಮಿನಿಸ್ಟರ್ಗಾಗಲಿ ಬಗ್ಗೆ ನೀವು ಕೊಡಬೇಕು. ನೀವು ಇಲ್ಲಿ ಸೇರಿದಾಗ ನಾವೇನು ಮಾಡ್ತೀವಿ, ನಿಮ್ಮಲ್ಲಿ ಕಮ್ಯುನಿಟಿ ಯಾರಿದ್ದಾರೆ ದೊಡ್ಡವರು ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ನಾವು ಕರ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ತೀವಿ, ಆಗ ನಾವಲ್ಲಿ ಕೊಡಿಸಿ ಇದು ಮಾಡ್ತೀವಿ. ದೊಡ್ಡವ್ರ ಹತ್ರ ಹೋದಾಗ ನೀವು ಚರ್ಚೆ ಮಾಡೋದು. ಯಾಕೆಂದರೆ ಹೈ ಲೆವೆಲ್ ಹೋಮ್ ಅಂದರೆ ಮಿನಿಸ್ಟರ್ ಲೆವೆಲ್, ಚೀಫ್ ಮಿನಿಸ್ಟರ್. What's the outcome of this discussion? Good, pretty interesting. He disagrees with the actions of the violent groups. Okay. He thinks if people have money, they can go wherever they want, and it's nobody's business to interrupt them, and that it's more of an organized racket. ಚರ್ಚೆ ಮಾಡಬೇಕು ನೀವು. ನಮ್ಮಲ್ಲಿ ಐಪಿಎಸ್ಗಳಿದ್ದಾರೆ, ಐಎಸ್ ಇದ್ದಾರೆ, ಇದ್ರ ಬಗ್ಗೆ ನೀವು ಚರ್ಚೆ ಈ ಮಾಡಬೇಕು. ಥರ ಮಕ್ಕಳೇ ಸಣ್ಣ ಹುಡುಗಿಯರೇ ಮಾಡ್ತಾರೆ ನೋಡಿ. ಅಲ್ಲ, ಈಗ ನನ್ನ ಕಂಡಾಗ ನಾನು 30 ವರ್ಷ ಸರ್ವಿಸ್ ಮಾಡಿದ್ದೀನಿ. ನಮ್ಮ ಕಾಲದಲ್ಲಿ ಈ ಥರ ಇದೆ.